ನಮಸ್ತೆ ಎಲ್ರಿಗೂ, ನಾನು ಸಾಕ್ಷಿ ಸುನೀಲ್. ಒಂದಷ್ಟು ಜನ ನನಗೆ ಸಿಕ್ಕಿದ ಪ್ರಕಾರ ಈ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸಗಾರ್ಡ್ ಟ್ಯಾಬ್ಲೆಟ್ ಇದೆ ಸ್ಕಿನ್ ಇನ್ಫೆಕ್ಷನ್ಗೆ, ಅದೆಲ್ಲ ಇದು ಕೊಡಿ, ಇದು ಟ್ಯಾಬ್ಲೆಟ್ ಹಾಕಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ದಯವಿಟ್ಟು ಡಾಕ್ಟ್ರನ್ನ ಸಲಹೆ ಇಲ್ಲದೆ, ಡಾಕ್ಟ್ರನ್ನ ರೆಫರೆನ್ಸ್ ಇಲ್ಲದೆ, ಡಾಕ್ಟ್ರ್ ಪರ್ಮಿಷನ್ ಇಲ್ಲದೆ ಟ್ಯಾಬ್ಲೆಟ್ ಕೊಡುವ ಹಾಗಿಲ್ಲ. ಯಾಕೆ ಹೇಳಿದರೆ ಅದು ಒಂದು ಟ್ಯಾಬ್ಲೆಟ್ 50 kg ವೆಯ್ಟಿಗಿರುವ ಟ್ಯಾಬ್ಲೆಟ್. ಅದು ನೀವು ಸಣ್ಣ ಮರಿಗೆ ಸ್ಕಿನ್ ಇನ್ಫೆಕ್ಷನ್ ಬಂದಿದೆ, ಸಣ್ಣ ಮರಿಗೆ ಏನಾಗಿದೆ ಅಂತ ಹೇಳಿ ಕೊಟ್ಟರೆ ನಾಯಿ ಸಾಯುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಟ್ಯಾಬ್ಲೆಟ್ ಕೊಟ್ಟರೆ, ಇನ್ ಕೇಸ್ ಈಗ ನನಗೆ ಕೇಳ್ತಾರೆ ಸ್ಕಿನ್ ಇನ್ಫೆಕ್ಷನ್ಗೆ, ನಾನು ಅವರ ಹತ್ರ ತೂಕ ಕೇಳಿ ಡಾಕ್ಟರ್ ಹತ್ರ ಮಾತಾಡಿ ಮತ್ತೆ ನಾನು ಅವರಿಗೆ ಕೊಡೋದು. ಯಾವುದೇ ಒಂದು ಗಾಯ ಆದರೂ ಕೂಡ ಅಷ್ಟೇ, ಗಾಯ ಆದರೂ ಕೂಡ ಫಸ್ಟ್ ನನಗೆ ಕಳಿಸಿ ಹೇಳ್ತೇನೆ ನನ್ನ ವಿಡಿಯೋ. ಯಾರಿಗೂ ಕೂಡ ಡೈರೆಕ್ಟಾಗಿ ನಾನು ಮೆಡಿಸಿನ್ ಹೇಳೋದೇ ಇಲ್ಲ. ಯಾಕೆ ಹೇಳಿದ್ರೆ ನಮಗೆ ರೈಟ್ಸ್ ಇಲ್ಲ ಹೇಳೋದು, ನಾವು ಡಾಕ್ಟರ್ಸ್ ಅಲ್ಲ. ಸೊ ನಾನು ಒಂದಷ್ಟು ನೋಡುವಾಗ ನನಗೆ ಈ ಟ್ಯಾಬ್ಲೆಟ್ ಕೊಡಿ, ಇದು ಟ್ಯಾಬ್ಲೆಟ್ ಆಗ್ತದೆ, ಒಂದು ಕೊರಲೆ ಮಲ್ಲೆಜ್ಜಿ ನಡಪುಂಡು, ಅದು ತಪ್ಪು. ಯಾವುದೇ ಒಂದು ಮೆಡಿಸನ್ ನಾಯಿಗೆ ಯಾಕೆ ಹೇಳಿದರೆ ನಮಗೆ ಬಾಯಿ ಬರ್ತದೆ, ನಮ್ಗೆ ಒಂಚೂರು ನೋವಾದರೆ ನಾವು ಹೇಳ್ತೇವೆ, ಆ ಪ್ರಾಣಿಗಳಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಅವುಗಳಿಗೆ ಅದರ ಜೀವದೊಳಗೆ, ಅದರ ಬಾಡಿ ಒಳಗೆ ಏನು ನೋವು ಆಗ್ತದೆ, ಏನು ಒಂಥರ ಇನ್ಫೆಕ್ಷನ್ ಆಗಿದೆ, ಇಲ್ಲ ಅದಕ್ಕೆ ಒಂಥರ ಹಿಂಸೆ ಆಗ್ತದೆ, ಅದು ಹೇಳಲಿಕ್ಕೆ ಆಗೋದಿಲ್ಲ ನಮಗದು, ನಾವು ಹೇಳ್ತೇವೆ. ಸೊ ಅದಕ್ಕೋಸ್ಕರ ಐವರ್ಮೆಕ್ಟಿನ್, ನೆಕ್ಸಗಾರ್ಡ್ ಟ್ಯಾಬ್ಲೆಟ್ ಡಾಕ್ಟರ ಪರ್ಮಿಷನ್ ಇಲ್ಲದೆ ದಯವಿಟ್ಟು ಕೊಡ್ಲಿಕ್ಕೆ ಹೋಗಬೇಡಿ. ಸ್ಕಿನ್ ಇನ್ಫೆಕ್ಷನ್ ಆದ ತಕ್ಷಣ ಅದೇ ಒಂದು ಮದ್ದಲ್ಲ, ಶ್ಯಾಂಪೂಯಿಂದ ಕೂಡ ಸರಿ ಆಗ್ತದೆ. ನಿಜ, ಟಿಕ್ಸಿಗೆ ಅದು ಒಳ್ಳೆಯದು ಟ್ಯಾಬ್ಲೆಟ್. ಹಾಗಂತ ಹೇಳಿ ನಾವು ತೂಕ ಸರಿ ಇದು ಮಾಡದೆ ಕೊಡೋದು ತಪ್ಪು. ಅಂದಾಜು ವೆಯ್ಟ್ ನಮಗೆ ಬೇಕೇ. 10 kgಗೆ ನಾವು ಎಷ್ಟು ಕ್ವಾಂಟಿಟಿ ಕೊಡಬೇಕು, 20 kgಗೆ ನಾವು ಎಷ್ಟು ಕ್ವಾಂಟಿಟಿ ಕೊಡಬೇಕು, 50 kgಗೆ ನಾವು ಎಷ್ಟು ಕ್ವಾಂಟಿಟಿ ಕೊಡಬೇಕು, ಹಾಗೆ ಕೊಡಬೇಕು. ಸುಮ್ಮನೆ ಒಂದು ಸ್ಕಿನ್ ಇನ್ಫೆಕ್ಷನ್ ಇರಲಿ ನಾಯಿಗೆಲ್ಲ ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ನೀವು ಕೊಡೋದು ಖಂಡಿತವಾಗ್ಲೂ ತಪ್ಪು. ಯಾಕೆ ಹೇಳಿದರೆ ನಾನದು ಕೆಲವೊಂದು ಪೋಸ್ಟ್ಗಳನ್ನು ನೋಡಿದೆ, ಒಬ್ಬರದ್ದು ಅವರು ಕೊಡಿ ಅಂತ ಹೇಳಿ ಹಾಕಿದ್ದಾರೆ. ಐವರ್ಮೆಕ್ಟಿನ್ ಟ್ಯಾಬ್ಲೆಟ್ ಕೂಡ ಡಾಕ್ಟರ ಪರ್ಮಿಷನ್ ಇಲ್ಲದೆ ಕೊಡೋದು ತಪ್ಪು. ಅದರಲ್ಲೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತದೆ. ಹುಳದ ಮಾತ್ರೆ ಕೂಡ ಅಷ್ಟೇ, 10 kgಗೆ ಎಷ್ಟು ಟ್ಯಾಬ್ಲೆಟ್ ಕೊಡಬೇಕು ಅದು ಕೂಡ ನೀವು ಡಾಕ್ಟರ್ ಹತ್ರ ಕೇಳಬೇಕು. 20 kgಗೆ ನೀವು ಎಷ್ಟು ಟ್ಯಾಬ್ಲೆಟ್ ಕೊಡಬೇಕು ಅಷ್ಟೇ ಕೊಡಬೇಕು. 5 kgಗೆ ನೀವು ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಸುಮ್ಮನೆ ಒಂದು ಮೆಡಿಕಲಲ್ಲಿ ಅವ್ರು ಹೇಳಿದರು ಅಂತ ಹೇಳಿ, ಯಾಕೆ ಹೇಳಿದರೆ ನಾವು ಡಾಕ್ಟರ್ಸ್ ಅಲ್ಲ, ಅರ್ಥ ಆಯ್ತಾ? ನನಗೆ ಯಾರಾದರೂ ಕಳಿಸಿರ ಫಸ್ಟ್ ನನ್ನ ತೂಕ ಕೇಳ್ತೇನೆ, ಅವರದು ಅಂದಾಜು ತೂಕ ಎಷ್ಟು ಕೇಳ್ತೇನೆ, ಅಂದಾಜು ತೂಕದ ಅಂದಾಜಲ್ಲಿ ಡಾಕ್ಟರ್ ಹತ್ರ ಮಾತಾಡಿ ನಾನು ಮೆಡಿಸಿನ್ ಹೇಳೋದು ಅವರಿಗೆ. ಅವರು ಕಳಿಸಿದ್ದು ಅವ್ರ ಹತ್ರ ಕೇಳಿ ನಾನು ಕೇಳೋದು. ಯಾಕೆ ಹೇಳಿದ್ರೆ ನಾನು ಡೈರೆಕ್ಟಾಗಿ ನಾನು ಕೊಡಲಿಕ್ಕೆ ಹೋಗೋದೇ ಇಲ್ಲ. ಸೊ ಯಾವಾಗಲೂ ಕೊಡುವ ಮುಂಚೆ ಡಾಕ್ಟರ್ರ ಪರ್ಮಿಷನ್ ಇಲ್ಲದೆ ಕೊಡಬೇಡಿ, ಆಯಿತಾ?